ನಮಸ್ತೆ ಸಮಸ್ತ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಈಗ ನಾವು ಶ್ರೀ ಭೀಮಾಂಬಿಕಾ ದೇವಿ ಕ್ಷೇತ್ರದೊಳಗಿದ್ದೀವಿ. ಇದು ಗಜೇಂದ್ರಗಡ ತಾಲೂಕು ವ್ಯಾಪ್ತಿಯೊಳಗೆ ಬರ್ತದೆ. ಇಟಗಿ ಭೀಮಮ್ಮ ಅಂತ ಹೇಳಿ ಈ ದೇವಿ ಪವಾಡಗಳು ಭಾಳ ಅವ. ಇದ್ರ ಬಗ್ಗೆ ನಾನು ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನೆ. ಫಸ್ಟ್ ಒಳಗೆ ಹೋಗಿ ನೋಡ್ಕೊಂಬರೋಣ ಬರ್ರಿ. ಈ ಇಟಗಿ ಕ್ಷೇತ್ರವು ಪ್ರಮುಖ ಆಧ್ಯಾತ್ಮಿಕ ಮತ್ತು ಪವಾಡ ಪುರುಷರ ಇತಿಹಾಸವಾಗಿದೆ. ಭೀಮಾಂಬಿಕೆ ಶಿವಶರಣೆಯಾಗಿದ್ದು ತನ್ನ ಪವಾಡಗಳು ಮತ್ತು ದಯೆ ಮತ್ತು ಜನೋಪಕಾರಿ ಗುಣಗಳಿಂದ ಭಕ್ತರ ಆರಾಧ್ಯ ದೈವವರಾಗ್ಯಾರ. ಭೀಮಾಂಬಿಕಾ ಧರ್ಮರ ವಂಶದ ಸೋಮಣ್ಣ ಹಾಗೂ ಹನುಮವ್ವ ದಂಪತಿಗಳ ಮೂರನೇ ಮಗಳು. ಬಾದಾಮಿ ಬನಶಂಕರಿ ದೇವಿ ಕೃಪಾ ಆಶೀರ್ವಾದದಿಂದ ಇವರು ಜನಿಸ್ಯಾರ. ಇವ್ರ ಮೂಲ ಹೆಸರು ಭೀಮಾಂಬಿಕಾ ಅಂಥೇಳಿ. ಈಗ ಈ ಕಡೆ ನಿಮಗೆ ಕಾಣಿಸ್ಲಿಕ್ಕತ್ತದಲ್ಲ, ಇಬ್ಬರು ತಾಯಿ ಮಗಳು ಏನು ನಿಂತು ತೊಟ್ಲು ಪೂಜೆ ಮಾಡ್ಲಿಕ್ಕತ್ತಾರಲ್ಲ, ಅದು ಭೀಮವ್ವನವರ ಗದ್ದಿಗೆ. ಇವರು ಪಂಚಭೂತಗಳಲ್ಲಿ ಲೀನವಾದ ಮೇಲೆ ಇವ್ರದ್ದು ಇಲ್ಲಿ ಗದ್ದಿಗೆ ಸ್ಥಾಪನೆ ಮಾಡಲಾಯಿತು. ಯಾರು ಮಕ್ಕಳಾಗಿರಂಗಿಲ್ಲೋ ಅವರು ಇಲ್ಲಿ ಹರಕೆ ಕಟ್ಕೋತಾರೆ, ಮಕ್ಕಳಾಗದೇ ಇರೋರು. ಮತ್ತು ತಮ್ಮ ಇಷ್ಟಾರ್ಥ ಏನಿರ್ತದೆ ಅದ್ರ ಬಗ್ಗೆ ಇಲ್ಲಿ ಹರಕೆ ಕಟ್ಕೊಂಡು ಒಂದು ತೆಂಗಿನಕಾಯಿಯನ್ನು ಬಟ್ಟೆಯೊಳಗೆ ಕಟ್ಟಿ, ಇಲ್ಲಿ ಸುತ್ತಲೂ ಕಟಂಜನ ಕಾಣಿಸ್ತಾವಲ್ಲ, ಕಟಂಜನಕ್ಕೆ ತೊಟ್ಲಕ್ಕೆ ಕಟ್ಟಿ ಹೋಗ್ತಾರೆ. ಅವ್ರದ್ದು ಆ ಹರಕೆ ಎಲ್ಲ ಈಡೇರಿದ ಮೇಲೆ ಅದನ್ನು ಬಂದು ಉಚ್ಕೊಂಡು ಆ ಕಾಯಿ ಒಡಿಸ್ಕೊಂಡು ಮನೆಗೆ ಹೋಗಿ ಅದ್ರೊಳಗೆ ಸಿಹಿ ಪದಾರ್ಥಗಳನ್ನ ತಯಾರು ಮಾಡಿಕೊಂಡು ಊಟ ಮಾಡ್ತಾರೆ. ಏನು ಹರಕೆ ಕಟ್ಕೊಂಡಿರ್ತಾರಲ್ಲ ಅದು ಈಡೇರಿದ ಮೇಲೆ. ಆಮೇಲೆ ಈ ಕಡೆ ಏನು ಕಾಣಿಸ್ಲಿಕ್ಕತ್ತದಲ್ಲ, ಇದು ಹನುಮವ್ವನವರ ಗದ್ದಿಗೆ. ಇದು ಭೀಮಾಂಬಿಕಾ ದೇವಿ ಇದ್ದಾರಲ್ಲ, ಅವ್ರ ತಾಯಿಯವರ ಗದ್ದಿಗೆ ಇದು. ಅವರು ಪಂಚಭೂತಗಳಲ್ಲಿ ಲೀನವಾದ ಮೇಲೆ ಅವ್ರನ್ನ ಇಲ್ಲಿ ಅವ್ರ ಗದ್ದಿಗೆ ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅವರ ಪಕ್ಕದಲ್ಲಿಯೇ ಅವರ ಮಗಳ ಭೀಮಾಂಬಿಕಾ ದೇವಿ ಗದ್ದಿಗೆಯನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ಇವ್ರಿಗೆ ಮದುವೆಯೊಳಗೆ ಆಸಕ್ತಿನೇ ಇರಲಿಲ್ಲ. ಇವರು ಚಿಕ್ಕಂದಿದ್ದಾಗನ ಇವ್ರಿಗೆ ಆಧ್ಯಾತ್ಮಿಕದ ಕಡೆಗೆ ಭಾಳ ಒಲವಿತ್ತು. ಮನೆಯಾಗಿ ಹಿರಿಯರದ್ದು ಒತ್ತಾಯದ ಮೇರೆಗೆ ಇವರು ರೋಣ ತಾಲೂಕಿನ ಕೊಪ್ಪ ಗ್ರಾಮದ ಒಗದಾಡಪ್ಪ ಅವರೊಂದಿಗೆ ಇವರು ವಿವಾಹವಾಯಿತು. ಇವರ ಪವಾಡಗಳು ಏನೇನವಂದ್ರೆ ರೋಗಗಳನ್ನು ಗುಣಪಡಿಸುವುದು, ಬರಗಾಲದಲ್ಲಿ ಜನರನ್ನು ರಕ್ಷಿಸುವುದು, ಬಡವರ ಸಂಕಷ್ಟಗಳನ್ನು ನಿವಾರಿಸುವುದು. ಈಗಲೂ ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲದೇ ಎಲ್ಲರಿಗೂ ಒಂದೇ ಸಮಾನವಾಗಿ ಅನ್ನದಾಸೋಹವನ್ನು ಮಾಡ್ತಾರೆ. ಅದು ಇಲ್ಲಿದ ಒಂದು ವಿಶಿಷ್ಟತೆ. ಭಕ್ತರುಗಳು ಇಷ್ಟಾರ್ಥಗಳು ಏನೇನಿರ್ತಾವೆ ಅದು ಎಲ್ಲ ನೆರವೇರ್ತಾವೆ. ಆಮೇಲೆ ಅಮಾವಾಸ್ಯೆ ದಿನ ಇಲ್ಲಿ ಭಕ್ತಾದಿಗಳು ಭಾಳ ಜನ ಸೇರ್ತಾರೆ, ಭಾಳ ಪ್ರಮಾಣದೊಳಗೆ ಸೇರ್ತಾರೆ. ಅದು ನಿಂದಿರ್ಲಿಕ್ಕೆ ಕಾಲಿಡಂಗಿಲ್ಲ ದೇವಸ್ಥಾನದಾಗ, ಅಷ್ಟು ರಶ್ ಇರ್ತದೆ. ನಾವು ಇವಾಗ ಹೋಗಿದ್ದು ನಾವು ಬಿಡೋದಿಂದಾಗ, ಹೀಗಾಗಿ ನನಗೆ ಅಷ್ಟೊಂದು ರಶ್ ಇರಲಿಲ್ಲ, ನನಗೆ ಶೂಟ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಆಮೇಲೆ ಇಲ್ಲಿ ದೀಪಾವಳಿ ಮುಂದೆ ದೀಪಾವಳಿ ಒಳಗೆ ಇಲ್ಲಿ ದೇವಿ ಜಾತ್ರಾ ನೆರವೇರ್ತದೆ. ಭಾಳ ದೂರ ಊರಿಂದ ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ದೇವಿ ದರ್ಶನ ತಗೊಂಡು ಹೋಗ್ತಾರೆ.